ಶ್ರೀ ಗುರುಭ್ಯೋ ನಮಃ. ಧ್ಯೇಯಸ್ವದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ನನ್ನ ಎಲ್ಲ ಆತ್ಮೀಯ ತತ್ಸಮ್ಮತಂ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇಕರು ನನಗೆ ದೂರವಾಣಿ ಮುಖಾಂತರ ಮೆಸೇಜಿನ ಮುಖಾಂತರ ಈ ಸಂಕ್ರಾಂತಿಯ ಫಲಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಅನೇಕರು ಕೇಳಿಕೊಂಡಾಗ ಈ ಒಂದು ವಿಡಿಯೋವನ್ನು ಮಾಡುವುದಕ್ಕೊಂದು ಪ್ರೇರಣೆ ಸಿಕ್ಕಿತು. 2026 ಭವಿಷ್ಯ ಅಂತ ಏನು ಬರ್ತಾ ಇದೆ ಅದನ್ನು ಮಾಡಲಿಲ್ಲ, ಇದನ್ನಾದರೂ ತಿಳಿಸಿಕೊಡಿ ಅಂತ ಕೇಳಿದ್ರಿಂದ ಒಂದು ಚುಟುಕಾಗಿ ಕೆಲವೊಂದಿಷ್ಟು ವಿಷಯಗಳನ್ನು, ಕೆಲವೊಂದು ರಾಶಿಗಳಿಗೆ ಆಗಬಹುದಾದ ಫಲಾಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಕ್ರಾಂತಿ ಪ್ರತಿ ತಿಂಗಳು ಆಗುವಂತಹದ್ದೇ, ಆದರೆ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಕಾರಣ, ದೇವತೆಗಳಿಗೆ ಹಗಲು ಪ್ರಾರಂಭ ಆಗುವಂತಹದ್ದು ಉತ್ತರಾಯಣ, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಆಗುತ್ತೆ. ಆದ್ದರಿಂದ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಇನ್ನು ಮುಂದೆ ನಮಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ, ಆ ಪರ್ವಕಾಲದಲ್ಲಿ ಗ್ರಹಗತಿಗಳಿಂದ ಅನುಸರಿಸಿಕೊಂಡು ಬರಬಹುದಾದ ಫಲಾಫಲಗಳ ಬಗ್ಗೆ ವಿಮರ್ಶೆ ಮಾಡೋಣ. ಇನ್ನು ಕುಂಭರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಿ. ಗುರುಬಲ ಇದೆ ಅಂತ ಹೇಳಿ, ನನಗೆ ಬಲ ಇದೆ ಅಂತ ಹೇಳಿ ಗೋಡೆಗೆ ತಲೆಯನ್ನು ಒಡೆದುಕೊಳ್ಳಬಾರ್ದು. ಹಾಗಾಗಿ ಗುರುಬಲ ಇದೆ, ಆದರೆ 12ರಲ್ಲಿ ಕುಜ ಶುಕ್ರ ರವಿಗಳ ಯೋಗ ಇರುವುದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಅಂದರೆ ಪ್ರಧಾನವಾಗಿ ಅದು ಸಹೋದರರಿಂದಾಗಿ ಬರುವಂತಹ ಸಮಸ್ಯೆಗಳಾಗಬಹುದು, ಅಥವಾ ಭೂಮಿಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ, ತಾಯಿಯ ಸಮಸ್ಯೆ ತಲೆ ಮೇಲೆ ಹಾಕಿಕೊಳ್ಳುವಂಥದ್ದು, ಜೊತೆಗೆ ಗಂಡ ಹೆಂಡತಿಯರಲ್ಲಿ ವೈಮನಸ್ಯಗಳು ಬರುವಂಥದ್ದು, ಇದೆಲ್ಲ ಹೆಚ್ಚಿನ ಸಾಧ್ಯತೆ ಕುಂಭರಾಶಿಯವರಿಗಿದೆ. ಆದರೆ ಗುರುಬಲ, ಗುರು ದೃಷ್ಟಿ ಲಗ್ನಕ್ಕಿರುವುದರಿಂದ ಕ್ವಾಂಟಿಟಿ ಕಡಿಮೆ ಆಗಬಹುದು, ಆದರೆ ದೋಷ ಇದೆ. ಆದ್ದರಿಂದ ಲಕ್ಷ್ಮೀನಾರಾಯಣರ ಪೂಜೆ, ರುದ್ರಾಭಿಷೇಕ ಇತ್ಯಾದಿ ವಿಶೇಷವಾದ ಆರಾಧನೆ, ದೇವತಾ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇದು ಶನಿಯ ಸಂದರ್ಭ, ಈ ಅಮಾವಾಸ್ಯೆಯ ಸಂದರ್ಭದಲ್ಲಿ ಎಳ್ಳನ್ನು ದಾನ ಮಾಡುವುದು ಕೂಡ ತುಂಬ ಒಳ್ಳೆಯದಾಗಲಿಕ್ಕಿದೆ ಕುಂಭರಾಶಿಯವರಿಗೆ.